ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಏನಂತೀರಾ? ಏನಂತೀರಾ? ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋ ಒಂದು ಹೊಸ ಪ್ರಯತ್ನ. ವಿಡಿಯೋನ ಕಡೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಏನಂತೀರಾ? ಇವತ್ತು ಈ ಎಪಿಸೋಡಲ್ಲಿ ನಿಮ್ಮೆಲ್ಲರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ ಮಾತಾಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಸರ್ ಇವತ್ತು ತುಂಬ ದೊಡ್ಡ ಎತ್ತರದ ಸ್ಥಾನದಲ್ಲಿದ್ದಾರೆ. ಇವತ್ತು ಈ ಸ್ಥಾನಕ್ಕೆ ಬರೋಕೆ ಅವ್ರು ಪಟ್ಟಿರೋ ಕಷ್ಟ, ಶ್ರಮ ತುಂಬ ಇದೆ. ಆಮೇಲೆ ಪರ್ಸ್ನಲಿ ನಂಗೆ ಗೊತ್ತಿರೋ ಹಾಗೆ ದರ್ಶನ್ ಸರ್ ತುಂಬ ಆಟ್ಲಿ ಒಳ್ಳೆಯವರು. ಹಾಗಾದ್ರೆ ದರ್ಶನ್ ಸರ್ಗೆ ಇವಾಗ ಕಡಿಮೆ ಆಗಿರೋದೇನು? ನನ್ನ ಪ್ರಕಾರ ಸ್ವಲ್ಪ ಮೆಚುರಿಟಿ ಅನ್ಸುತ್ತೆ. ಯಾಕಂದ್ರೆ ಅವ್ರು ಪಬ್ಲಿಕ್ ನಲ್ಲಿ ಮಾತಾಡೋದಿರ್ಬೋದು, ನಡ್ಕೊಳ್ಳೋದಿರ್ಬೋದು, ಎಲ್ಲವೂ ಸ್ವಲ್ಪ ಇಮ್ಮೆಚೂರ್ಡ್ ಅನ್ಸುತ್ತೆ. ಇಮ್ಮೆಚುರಿಟಿ ಅಂದ್ರೆ ತಪ್ಪು ತಿಳ್ಕೊಂಬೇಡಿ. ಇಮ್ಮೆಚುರಿಟಿ ಅಂದ್ರೆ ಬೈದಂಗಲ್ಲ. ಜಗತ್ನಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಮೆಚುರಿಟಿ ಭಗವಂತ ಕೊಟ್ಟಿರಲ್ಲ. ಒಬ್ರಿಗೆ ಜಾಸ್ತಿ, ಒಬ್ರಿಗೆ ಕಡಿಮೆ ಇದ್ದೇ ಇರುತ್ತೆ. ಅದು ನಮ್ ತಪ್ಪಲ್ಲ. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಚಿಕ್ಕವರು ಅಲ್ಲ. ನಿಮಗೆ ಗೊತ್ತಿಲ್ದಿರೋ ಒಂದು ವಿಚಾರ ಅಂದ್ರೆ, ಅಪ್ಪು ಸರ್ ಆಗಿರ್ಲಿ, ಶಿವಣ್ಣ ಆಗಿರ್ಲಿ, ಮೊದಲೆಲ್ಲ ಪಬ್ಲಿಕ್ ನಲ್ಲಿ ಮಾತಾಡುವಾಗ ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಒಬ್ಬ ಮೆಚೂರ್ಡ್ ಗೈಡ್ ನ ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಮಾತಾಡ್ತಿದ್ರಂತೆ. ಮನುಷ್ಯಂಗೆ ಇದೆಲ್ಲ ಬೇಕಾ ಅಂದ್ರೆ ಅಫ್ಕೋರ್ಸ್ ಬೇಕು. ಸಾಮಾನ್ಯರಿಗೆ ಬೇಕು ಅಂದ್ರೆ ಇನ್ನು ಸ್ಟಾರ್ಗೆ, ಕೋಟ್ಯಾಂತರ ಫಾಲೋವರ್ಸ್ ಇರೋರಿಗೆ ಬೇಕೇ ಬೇಕು. ಹಾಗಾದ್ರೆ ಪಬ್ಲಿಕ್ ನಲ್ಲಿ ಆಕ್ಟಿಂಗ್ ಮಾಡ್ಬೇಕಾ? ನಾವು ನಾವಾಗಿರ್ಬಾರ್ದಾ? ಮೆಚೂರ್ಡ್ ಆಗಿ ಬಿಹೇವ್ ಮಾಡೋದು ಅಂದ್ರೆ ಆಕ್ಟಿಂಗ್ ಮಾಡೋದಲ್ಲ, ಅದೊಂದು ಕಾಮನ್ ಸೆನ್ಸ್. ಮೃಗವಾಗಿದ್ದ ಮನುಷ್ಯ ಮಾನವನಾಗಿದ್ದು ತಿಳುವಳಿಕೆ ಬೆಳೆದಿದ್ರಿಂದ ನಾವು ನಾವಾಗಿರ್ತೀವಿ ಅಂದ್ರೆ ಮತ್ತೆ ಮೃಗಗಳಾಗ್ಬೇಕಾಗತ್ತೆ. ನಮ್ಗೆ ಗೊತ್ತಿಲ್ದಿರೋ ವಿಷಯನ ಒಬ್ರಿಂದ ಕೇಳಿ ತಿಳ್ಕೊಳ್ಳೋದು, ಕಲಿಯೋದು ತಪ್ಪಲ್ಲ. ಇಲ್ಲ ನಾನು ಇರೋದೇ ಹೀಗೆ, ನಡ್ಕೊಳ್ಳೋದೇ ಹೀಗೆ ಅಂದ್ರೆ ಮನುಷ್ಯ ನಾಗರಿಕನಾದ ಫಲವೇನು? ನೀವೆಲ್ಲ ಗಮನಿಸಿದ್ರೆ ಮೊದಲೆಲ್ಲ ದರ್ಶನ್ ಸರ್ ಹೀಗಿರ್ಲಿಲ್ಲ. ಮೀಡಿಯಾದವ್ರಿಗೆ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡ್ತಿದ್ರು. ತುಂಬಾ ಮೃದುವಾದ ಮಾತು, ಸಿಕ್ಕಾಪಟ್ಟೆ ಸೌಜನ್ಯ, ಅಪ್ಪಿ ತಪ್ಪಿ ಕೂಡ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೋತಿರ್ಲಿಲ್ಲ. ಆದ್ರೆ ಸುದೀಪ್ ಸರ್ ಬೇರೆ ತರನೇ ಇದ್ರು. ದುರಹಂಕಾರದ ಮಾತುಗಳು, ದುರಹಂಕಾರದ ನಡವಳಿಕೆ, ಇನ್ನೊಬ್ಬರನ್ನ ನೇರವಾಗಿ ಬೈಯೋದು, ಹೀಗಿದ್ರು. ಕೆಲವು ವರ್ಷಗಳ ನಂತರ ಮೊದಲು ದರ್ಶನ್ ಸರ್ ಹೇಗಿದ್ರೋ ಹಾಗೆ ಸುದೀಪ್ ಸರ್ ಬದಲಾದ್ರು. ಅದಕ್ಕಿಂತ ಹೆಚ್ಚೇ ಅನ್ಸುತ್ತೆ, ಹೆಚ್ಚೇನು ತಿಳುವಳಿಕೆ ಪಾಠನೇ ಮಾಡುವಷ್ಟು ಮೆಚೂರ್ಡ್ ವ್ಯಕ್ತಿಯಾಗಿ ಬದಲಾದ್ರು. ಆದ್ರೆ ದರ್ಶನ್ ಸರ್ ಉಲ್ಟಾ ನೆಗೆಟಿವ್ ಆಗಿ ಬದಲಾದ್ರು. ಯಾಕೆ ಬದಲಾದ್ರು? ಮೊದಲಿದ್ದ ಒಳ್ಳೆ ನಡವಳಿಕೆ, ಮಾತು, ಸೌಜನ್ಯ ದರ್ಶನ್ ಸರ್ಗೆ ಇವಾಗ ಯಾಕಿಲ್ಲ? ಏನಾಯ್ತು? ನನಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ, ನಾನು ಏನು ಮಾಡಿದ್ರು ನಡೆಯುತ್ತೆ, ಏನು ಮಾತಾಡಿದ್ರು ನಡೆಯುತ್ತೆ ಅನ್ನೋ ದುರಹಂಕಾರನ ಗೊತ್ತಿಲ್ಲ. ಮನುಷ್ಯ ಬೆಳೀತಾ ಬೆಳೀತಾ ಪ್ರಬುದ್ಧತೆ ಬೆಳೀತಾ ಹೋಗುತ್ತೆ. ಅದು ಸ್ವಾಭಾವಿಕ. ಯಾರಿಗೆ ಪ್ರಬುದ್ಧತೆ ಬೆಳೆಯಲ್ಲ ಅಂದ್ರೆ, ನಾನು ಇರೋದೇ ಹೀಗೆ, ಬದಲಾಗಲ್ಲ, ನಾನೇ ಸರಿ ಅಂತ ಮೈಂಡ್ನ ಕ್ಲೋಸ್ ಮಾಡ್ಕೊಂಡಿರ್ತಾರಲ್ಲ, ಅಂದ್ರೆ ಬ್ರಾಡ್ ಮೈಂಡೆಡ್ ಆಗಿರುತ್ತೆ, ಕ್ಲೋಸ್ ಮೈಂಡೆಡ್ ಆಗಿರ್ತಾರಲ್ಲ, ಅಂಥವ್ರಿಗೆ ಪ್ರಬುದ್ಧತೆ ಬೆಳೆಯಲ್ಲ. ಹಾಗೇನಾದ್ರೂ ದರ್ಶನ್ ಸರ್ ತಮ್ಮ ಮೈಂಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದಾರಾ? ಗೊತ್ತಿಲ್ಲ. ಇಲ್ಲ ದುರುಭ್ಯಾಸಗಳ ಫಲವ? ಗೊತ್ತಿಲ್ಲ. ಏನೇ ಇರಲಿ, ದರ್ಶನ್ ಸರ್ಗೆ ಬುದ್ಧಿ ಹೇಳೋಷ್ಟು ದೊಡ್ಡನಲ್ಲ ನಾನು. ಆದರೆ ಒಂದೆರಡು ಸಜೆಷನ್ ಮಾತ್ರ ಕೊಡೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವೊಬ್ರು ಸ್ಟಾರ್, ಅಫ್ಕೋರ್ಸ್ ನೀವಾಗಿರಿ. ಆದರೆ ನೀವು ಸ್ಟಾರ್ ಆಗಿರೋದ್ರಿಂದ, ನಿಮ್ಮ ಕೋಟ್ಯಾನುಕೋಟಿ ಅಭಿಮಾನಿಗಳು ಫಾಲೋ ಮಾಡ್ತಿರೋದ್ರಿಂದ ನೀವು ಸ್ವಲ್ಪ ಬದಲಾಗಲೇಬೇಕು. ಇಲ್ಲಾಂದ್ರೆ ಬ್ಯಾಡ್ ಎಕ್ಸಾಂಪಲ್ ಹೋಗ್ತೀರಾ. ನಿಮ್ಗಿರೋ ಮ್ಯಾಕ್ಸಿಮಮ್ ಅಭಿಮಾನಿಗಳು ಯುವಕರು, 16ರಿಂದ 25 ವಯಸ್ಸಿನವರು, ಮತ್ತೆ ಮಕ್ಕಳು. ಇನ್ನು ಕೆಲವು ಮಧ್ಯ ವಯಸ್ಕರು, ವಯಸ್ಸಾಗಿರೋರು ಇದ್ದಾರೆ. ಆ ಸಂಖ್ಯೆ ಕಡಿಮೆ. ಅವರೆಲ್ಲ ವಯಸ್ಸಾಗಿದ್ರು ಕೂಡ ಅವರು ಸಹ ಮೆಚುರಿಟಿ ಕಡಿಮೆ ಇರೋರೆ. ಇನ್ನು ಈ ಟೀನೇಜರ್ಸ್ ಮತ್ತೆ ಮಕ್ಕಳಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೆಚುರಿಟಿ ಕಮ್ಮಿ ಇರುತ್ತೆ. ಕೆಲವರಿಗೆ ಮೆಚುರಿಟಿನೇ ಇರಲ್ಲ. ಅವ್ರಿಗೆಲ್ಲ ತಪ್ಪು ಸರಿ ಗೊತ್ತಾಗಲ್ಲ. ಆ ಏಜಲ್ಲಿ ಹಂತ ಹಂತವಾಗಿ ಪ್ರಬುದ್ಧತೆ ಬೆಳೆಯುತ್ತಾ ಹೋಗುತ್ತೆ. ಆದ್ರೆ ನೀವು ತಪ್ಪು ಮಾಡಿದಾಗ, ತಪ್ಪು ಮಾತುಗಳನ್ನಾಡಿದಾಗ, ಕೆಟ್ಟ ಪದಗಳನ್ನ ಬಳಸಿದಾಗ ಅದನ್ನೆಲ್ಲ ನಿಮ್ಮನ್ನ ಫಾಲೋ ಮಾಡೋ ಯುವಕರು ಬ್ಲೈಂಡ್ ಆಗಿ ಫಾಲೋ ಮಾಡ್ತಾರೆ. ಕೆಲವು ವಿಡಿಯೋಗಳು ನೋಡಿ, ಅಫ್ಕೋರ್ಸ್ ನೋಡಿರ್ತೀರಾ, ನೀವು ಹೆಂಡತಿನ ಹೊಡೆದಿದ್ದನ್ನ ಸಮರ್ಥಿಸ್ಕೊಳ್ತಾರೆ, ನೀವು ಅಸಭ್ಯ ಪದಗಳಿಂದ ಮಾತಾಡಿರೋದನ್ನ ಸಮರ್ಥಿಸ್ಕೊಳ್ತಾರೆ. ಅಂದ್ರೆ ಯೋಚನೆ ಮಾಡಿ ಎಷ್ಟು ಡೇಂಜರಸ್ ಎಕ್ಸಾಂಪಲ್ ಆಗ್ತಿದ್ದೀರಾ ಅಂತ. ಅದೇ ಒಬ್ಬ ಮೆಚೂರ್ಡ್ ಅಭಿಮಾನಿ ಏನ್ ಮಾಡ್ತಾನೆ? ನಾನು ದರ್ಶನ್ ಸರ್ ಫ್ಯಾನೇ, ಆದ್ರೆ ಅವ್ರ ನಡವಳಿಕೆ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಓಪನ್ ಆಗಿ ಹೇಳ್ತಾನೆ. ನೀವೇನೇ ಮಾಡಿದ್ರು ಸಮರ್ಥಿಸ್ಕೊಳ್ಳೋ ಫ್ಯಾನ್ಸ್ ಪಾಪ ಇಮ್ಮೆಚೂರ್ಡ್ ಯೂತ್ಸ್ ಆಗಿರ್ತಾರೆ. ತಿಳುವಳಿಕೆ ಕಡಿಮೆ ಇರೋದ್ರಿಂದ ಪಾಪ ಅವ್ರಿಗೆ ತಪ್ಪು ಸರಿ ಅವಲೋಕನ ಮಾಡೋಷ್ಟು ಮೆಚುರಿಟಿ ಇರಲ್ಲ. ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದಾಗ ಆ ವಿಡಿಯೋ ಕೆಳಗೆ ಕಮೆಂಟ್ಗಳನ್ನ ಒಂದ್ಸಲ ನೋಡಿ, ಎಷ್ಟು ಅಸಭ್ಯವಾಗಿರುತ್ತೆ ಅಂತ. ಅಷ್ಟೆಲ್ಲ ಅಸಭ್ಯವಾಗಿ ಕಮೆಂಟ್ ಮಾಡೋರು ಯಾರಾಗಿರ್ತಾರೆ? ಟೀನೇಜಲ್ಲಿರೋ ಮೆಚುರಿಟಿ ಇಲ್ದಿರೋ ಹುಡುಗರು ಪಾಪ. ಅವರು ವಯಸ್ಸಾಗ್ತಾ ಆಗ್ತಾ ಬದಲಾಗ್ತಾರೆ ಸರ್. ಇವತ್ತು 20 ವರ್ಷ ಇರೋ ಹುಡುಗ, ಅವನಿಗೆ 30 ವರ್ಷ ಆದಮೇಲೆ ಮೆಚುರಿಟಿ ಬಂದ ಮೇಲೆ, ಅಯ್ಯೋ ಹಿಂದೆ ನಾನು ಈಗಿದ್ನ, ನನ್ನ ತಾಯಿ ವಯಸ್ಸಿನ ಹೆಂಗಸಿಗೆ, ನನ್ನ ಅಕ್ಕನ ವಯಸ್ಸಿನ ಹೆಣ್ಣಿಗೆ ಇಷ್ಟು ಅಸಭ್ಯ ಪದ ಬಳಸಿ ಕಮೆಂಟ್ ಮಾಡಿದ್ನ ಅಂತ ನೊಂದ್ಕೊಳ್ಳೋದು ಸತ್ಯ. ಟೀನೇಜಲ್ಲಿ ಅವನು ಮಾಡಿದಂಥ ಸಿಲ್ಲಿ ವಿಚಾರಗಳಿಗೆ ನಗೋದಂತೂ ಸತ್ಯ. ಅಭಿಮಾನಿಗಳು ಬಿಡಿ, ಎಲ್ಲೂ ಡಾಕ್ಯುಮೆಂಟ್ ಆಗಲ್ಲ, ಯಾರು ನೆನ್ಪಿಟ್ಕೊಂಡಿರಲ್ಲ. ಅದೇ ಸ್ಟಾರ್ದು ಆಗತ್ತೆ. ಎಷ್ಟು ವರ್ಷ ಆದರೂ ಡಾಕ್ಯುಮೆಂಟ್ ಹಾಗೆ ಇರುತ್ತೆ. ಈ ಥರ ಅಪ್ರಬುದ್ಧ ಬ್ಲೈಂಡ್ ಫಾಲೋವರ್ಸ್ ಇರೋವರೆಗೂ ಹೇಗಾದರೂ ಸ್ಟಾರ್ ಆಗ್ಬೋದು. ಆದರೆ ವ್ಯಕ್ತಿತ್ವದಲ್ಲಿ ಸ್ಟಾರ್ ಆಗೋದು ಅಷ್ಟು ಸುಲಭ ಅಲ್ಲ. ನಿಮ್ಮಿಂದ ಸುಮಾರು ಎಕ್ಸಾಂಪಲ್ ಸೆಟ್ ಮಾಡಿರೋರು ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಡಾಕ್ಟರ್ ವಿಷ್ಣು ಸರ್ ಆಗಿರ್ಬೋದು, ಶಂಕರ್ ನಾಗ್ ಸರ್ ಆಗಿರ್ಬೋದು, ಇನ್ನು ಜೀವಂತ ಎಕ್ಸಾಂಪಲ್ಸ್ ರಜನಿಕಾಂತ್ ಸರ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಸರ್ ಆಗಿರ್ಬೋದು. ಇವರೆಲ್ಲ ಬರೀ ಆಕ್ಟಿಂಗ್ ಮಾಡಿ, ಫೈಟ್ ಮಾಡಿ, ಡೈಲಾಗ್ ಹೊಡೆದು ಸ್ಟಾರ್ ಮತ್ತೆ ಲೆಜೆಂಡ್ಸ್ ಆದವರಲ್ಲ. ತಮ್ಮ ವ್ಯಕ್ತಿತ್ವದಿಂದನೂ ಲೆಜೆಂಡ್ಸ್ ಆದವರು. ಒಬ್ಬ ಸೆಲೆಬ್ರಿಟಿ ಬದುಕಿದ್ರೆ ಇವನ್ ತರ ಬದುಕಬೇಕು ಕಣಯ್ಯ ಅನ್ನೋ ತರ ಎಕ್ಸಾಂಪಲ್ ಸೆಟ್ ಮಾಡಿದವರು. ನಿಮಗೆ ಗೊತ್ತಾ, ತಿಳುವಳಿಕೆ ಇರೋ ಯಾರೂ ಕೂಡ ಅಂದ್ರೆ ನಿಮ್ಮ ನಡವಳಿಕೆಯಿಂದ ನಿಮ್ಮ ಅಭಿಮಾನಿ ಆಗಲ್ಲ. ತಿಳುವಳಿಕೆ ಇರೋ ಪ್ರತಿಯೊಬ್ರು ತೆರೆ ಮನೆಯಲ್ಲಿ ಇವತ್ತು ನಿಮ್ಮನ್ನ ಬೈಕೋತಿದ್ದಾರೆ. ಅದು ಇಂಡಸ್ಟ್ರಿ ಜನ ಇರಲಿ, ಕರ್ನಾಟಕ ಜನತೆ ಇರಲಿ, ಪ್ರತಿಯೊಬ್ರು ನಿಮ್ಮ ಮಾತು ನಡವಳಿಕೆಗಳನ್ನ ಚರ್ಚಿಸ್ತಿದ್ದಾರೆ, ಟೀಕೆ ಮಾಡ್ತಿದ್ದಾರೆ.
ಬರೀ ಇಮ್ಮೆಚ್ಯೂರ್ಡ್ ಅಭಿಮಾನಿಗಳಿಂದ ಇನ್ನೂ ನೀವು ಸ್ಟಾರ್ ಆಗಿದ್ದೀರಾ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದಾಗೆ ಇವತ್ತು 20 ವರ್ಷ ಇರೋ ಯುವಕ 10 ವರ್ಷ ಆದ್ಮೇಲೆ 30 ಆಗುತ್ತೆ. ಅವತ್ತು ಅವನಿಗೆ ಮೆಚುರಿಟಿ ಬಂದು ಅವನನ್ನು ಅವನೇ ಬೈಕೋಬಹುದು. ಇಂಥ ಒಬ್ಬ ವ್ಯಕ್ತಿಗೆ ಇಷ್ಟು ವರ್ಷ ನಾನು ಅಭಿಮಾನಿ ಆಗಿದ್ನ ಅಂತ. ನಾನು ಸಣ್ಣ ವಯಸ್ಸಿಂದ ವಿಷ್ಣು ಸರ್ ಅಭಿಮಾನಿ. 30 ಕ್ರಾಸ್ ಆಗಿದೆ ಈಗ, ಆದರೆ ಈಗಲೂ ವಿಷ್ಣು ಸರ್ ಅಭಿಮಾನಿ. ಅಂಡ್ ಐ ಆಮ್ ಸ್ಟಿಲ್ ಪ್ರೌಡ್ ಆಫ್ ಇಟ್. ಅಂತ ಒಬ್ಬ ಮೇರು ವ್ಯಕ್ತಿ ಅಭಿಮಾನಿ ಆಗಿದ್ದೀನಲ್ಲ ಅಂತ ಸಾಯೋ ತನಕ ಹೆಮ್ಮೆ ಪಡ್ತೀನಿ. ಆದ್ರೆ 10 ವರ್ಷದಿಂದ ನಿಮ್ಮ ಫ್ಯಾನ್ ಆಗಿದ್ದ ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲ್ನಲ್ಲೇ ಸುಮಾರು ಫ್ರೆಂಡ್ಸು ನಿಮ್ಮನ್ನ ಬೈಕೋತಾ ಇದ್ದಾರೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬೇಜಾರಲ್ಲಿದ್ದಾರೆ. ಇವತ್ತಿಂದ 10 ವರ್ಷ ಆದ್ಮೇಲೆ, ವಯಸ್ಸಾದ್ಮೇಲೂ ಮೆಚುರಿಟಿ ಬರ್ದಿರೋ ಜನ ಇದ್ದೇ ಇರ್ತಾರೆ. ಅವಾಗ್ಲೂ ಒಂದಷ್ಟು ಬ್ಲೈಂಡ್ ಅಭಿಮಾನಿಗಳು ಇದ್ದೇ ಇರ್ತಾರೆ. ಆದ್ರೆ ಇವತ್ತು ಇರೋಷ್ಟು ಇರಲ್ಲ. ನೀವು ಇದೇ ನಡವಳಿಕೆಯಲ್ಲಿ ಮುಂದುವರೆದ್ರೆ ಕೆಲವು ವರ್ಷ ಆದ್ಮೇಲೆ ಇವತ್ತು ಅನುಭವಿಸ್ತಿರೋ ಎಲ್ಲಾ ಸ್ಟಾರ್ಗಿರಿ ಕಳ್ಕೊಂಡು ಜನ ನಿಮ್ಮನ್ನ ಮರ್ತೋಗೋ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಚಾನ್ಸೇ ಇಲ್ಲ ಅಂದ್ಕೊಂಬೇಡಿ. ಸುಮಾರು ಎಕ್ಸಾಂಪಲ್ಸ್ ಇದೆ. ಒಂದು ಎಕ್ಸಾಂಪಲ್ಸ್ ಹೇಳೋದಾದ್ರೆ, ತಮಿಳಿನ ಸೂಪರ್ ಸ್ಟಾರ್ ಪ್ರಶಾಂತ್ ಗೊತ್ತಿರ್ಬೋದು. ಜೀನ್ಸ್, ಗುಡ್ ಲಕ್, ಜೋಡಿ ಈ ತರ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟವರು. ಇವತ್ತು ತಲಬದಿ ವಿಜಯ್ ಮತ್ತೆ ತಲಾ ಅಜಿತ್ ಅವ್ರಿಗಿಂತ ಒಂದು ಕಾಲದಲ್ಲಿ ಪೀಕ್ ಅಲ್ಲಿ ಇದ್ದವರು. ನನ್ನ ಪ್ರಕಾರ 2004 ವರ್ಗೂ ಅನ್ಸುತ್ತೆ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದವರು. ಮಲೇಷಿಯಾ ಅಂಡ್ ಸಿಂಗಾಪುರ್ನಲ್ಲೆಲ್ಲ ಇವ್ರ ಫಾಲೋವರ್ಸ್ ಇದ್ರು, ಫ್ಯಾನ್ಸ್ ಇದ್ರು. ಲೇಡೀಸ್ ಅಂತೂ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ರು ಇವ್ರಿಗೆ. ಇವತ್ತು ಒಂದು ಸಿನಿಮಾ ಮಾಡಿ ಗೆಲ್ಲೋಕೆ ಒದ್ದಾಡ್ತಿದ್ದಾರೆ. ಅವರು ಕೂಡ ನಡವಳಿಕೆಯಿಂದಾನೇ ಸ್ಟಾರ್ಗಿರಿ ಕಳ್ಕೊಂಡವರು. ಇವತ್ತು ಬದಲಾಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ. ಆದರೆ ಮತ್ತೆ ಸ್ಟಾರ್ಗಿರಿ ಸಂಪಾದನೆ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಪ. ಇವತ್ತು ಸ್ಟಾರ್ ಆಗಿರೋ ನೀವು ಇನ್ನೆಷ್ಟೇ ವರ್ಷ ಆದ್ರೂ ಸತ್ತ ಮೇಲೂ ಜನ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಲೆಜೆಂಡ್ ಆಗಬೇಕು. ಆ ಥರ ಲೆಜೆಂಡ್ ಆಗಬೇಕು ಅಂದ್ರೆ ಮೆಚುರಿಟಿ ಬರಬೇಕು. ನೀವು ಕೆಟ್ಟವರಲ್ಲ, ತುಂಬಾ ಒಳ್ಳೆಯವರು ಅಂತ ಎಲ್ರಿಗೂ ಗೊತ್ತು. ಆದ್ರೆ ಕೆಟ್ಟವ್ರ ತರ ಪೋಟ್ರೆ ಆಗ್ತಿದ್ದೀರಾ ನಿಮ್ಮ ನಡವಳಿಕೆ ಅಂಡ್ ಮಾತಿಂದ. ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಜನಕ್ಕೆ ಅಸಮಾಧಾನ ಇದ್ರು ಯಾಕೆ ಮಾತ್ರಲ್ಲ ಅಂದ್ರೆ, ನಿಮಗೆ ಪೋಲಿ ಪಡ್ಡೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಯಾರು ಮಾತಾಡಕ್ ಹೋಗಲ್ಲ. ಆದ್ರೆ ಕಾಲ ಯಾವತ್ತೂ ಒಂದೇ ತರ ಇರಲ್ಲ. ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಪ್ರಬುದ್ಧ ವ್ಯಕ್ತಿಯಾಗಿ ಬದಲಾಗ್ತಾ ಹೋಗ್ಬೇಕು. ಬೆಳೆಯೋದು ಅಂದ್ರೆ ಬರೀ ಜನಪ್ರಿಯತೆ ಬೆಳೆಸ್ಕೊಂಡು ದುಡ್ಡು ಮಾಡ್ಕೊಂಡು ಬೆಳೆಯೋದಲ್ಲ, ಒಬ್ಬ ವ್ಯಕ್ತಿಯಾಗಿ ಒಂದು ವ್ಯಕ್ತಿತ್ವವಾಗಿ ಬೆಳಿಬೇಕು. ನೀವು ಈ ತರ ಬ್ಯಾಡ್ ಇಮೇಜ್ ಅಲ್ಲೇ ಇಷ್ಟೊಂದು ಅಭಿಮಾನಿಗಳು ಹೊಂದಿದ್ದೀರಾ ಅಂದ್ರೆ, ಇನ್ನು ಸ್ವಲ್ಪ ಪ್ರಬುದ್ಧರಾಗಿ ಬದಲಾದ್ರೆ ಇನ್ನೆಷ್ಟು ಅಭಿಮಾನಿಗಳು ಹುಟ್ಕೊಬಹುದು ಯೋಚನೆ ಮಾಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಜೊತೆಯಲ್ಲಿ ಮೆಚ್ಯೂರ್ಡ್ ವ್ಯಕ್ತಿಗಳನ್ನ ಇಟ್ಕೊಳ್ಳಿ. ಅಣ್ಣ ಅವನು ನಿಮ್ಮನ್ನ ಹಂಗಂದ ಹಿಂಗಂದ, ಸೂಪರ್ ಅಣ್ಣ, ಕರೆಕ್ಟಾಗೆ ಬೈದೆ ಅವನಿಗೆ ಅಂತ ನೀವು ಮಾತಾಡಿದ್ಕೆಲ್ಲ ಹೊಗಳಿ ಜಾಕೇರ್ಸೋರ್ನ, ಅವ್ರದ್ದು ಇವ್ರದ್ದು ತಂದಾಕೋರ್ನ ಜೊತೆಲಿ ಇಟ್ಕೊಂಡಿದ್ರೆ ಮೊದಲು ನಯವಾಗಿ ಅವ್ರನ್ನ ದೂರ ಇಟ್ಬಿಡಿ. ಬದಲಾಗಿ ನೀವು ತಪ್ಪು ಮಾಡಿದಾಗ ತಪ್ಪು ಅನ್ನೋರ್ನ, ಈ ಥರ ಮಾತಾಡಬಾರ್ದಿತ್ತು ಅಂತ ಟೀಕೆ ಮಾಡೋರ್ನ, ನೀವು ಕೆಟ್ಟ ಸಿನಿಮಾ ಮಾಡಿದಾಗ ವಿಮರ್ಶೆ ಮಾಡೋರ್ನ, ಇಂಥವ್ರನ್ನ ಜೊತೆಲಿ ಇಟ್ಕೊಳ್ಳಿ. ನೀವು ಸಾಮಾನ್ಯ ಮನುಷ್ಯ ಆಗಿದ್ರೆ ನೀವು ಇಷ್ಟ ಬಂದಂಗೆ ಇರ್ಬೋದಿತ್ತು. ಅಫ್ಕೋರ್ಸ್ ಸಾಮಾನ್ಯ ಮನುಷ್ಯನೂ ಇಷ್ಟ ಬಂದಂಗೆ ಇರಬಾರ್ದು. ಎಲ್ಲರೂ ಕೂಡ ಸಭ್ಯ ರೀತಿಯಲ್ಲೇ ಬದುಕಬೇಕು. ಜಸ್ಟ್ ಉದಾಹರಣೆಗೆ ಹೇಳಿದೆ, ಸಾಮಾನ್ಯ ಮನುಷ್ಯನೇ ಇಷ್ಟ ಬಂದಂಗೆ ಇರೋಕ್ಕಾಗಲ್ಲ ಅಂದರೆ ಇನ್ನು ನೀವು ಬಯಸಿ ತುಂಬ ಕಷ್ಟಪಟ್ಟು ಸ್ಟಾರ್ ಆಗಿದ್ದೀರಾ. ಸ್ಟಾರ್ ಆದಮೇಲೆ, ದೊಡ್ಡ ವ್ಯಕ್ತಿ ಆದಮೇಲೆ ದೊಡ್ಡ ಗುಣನೇ ಬೆಳೆಸ್ಕೊಬೇಕು. ಸಣ್ಣತನನ ಬಿಟ್ಬಿಡ್ಬೇಕು. ದೊಡ್ಡ ವ್ಯಕ್ತಿ ಆದಮೇಲೆ ಸಣ್ಣತನಗಳು ಹೊರಟೋಗಿರ್ತದೆ ನನ್ನ ಪ್ರಕಾರ. ಆದರೆ ನಿಮ್ಗಿನ್ನೂ ಯಾಕೆ ಹೋಗಿಲ್ವೋ ನನಗಂತೂ ಗೊತ್ತಾಗ್ತಲ್ಲ. ಅಫ್ಕೋರ್ಸ್ ಪಬ್ಲಿಕ್ಕಲ್ಲಿ ಅಸಭ್ಯವಾಗಿ ಮಾತಾಡೋರೆಲ್ಲ ಕೆಟ್ಟೋರಲ್ಲ, ಸಭ್ಯವಾಗಿ ಮಾತಾಡೋರೆಲ್ಲ ಒಳ್ಳೆಯವರು ಅಲ್ಲ. ಆದರೆ ಸಾವಿರಾರು ಜನ ಫಾಲೋವರ್ಸ್ ಇರೋ ಸ್ಟಾರ್ ಆಗಿ ನೀವು ಸಭ್ಯರಾಗಿ ಇರಲೇಬೇಕು, ಬೇರೆ ದಾರಿನೇ ಇಲ್ಲ. ಕಾರಣ ನಿಮಗೆ ಗೊತ್ತಿರೋ ಹಾಗೆ ಟೀನೇಜರ್ಸ್ ಬೇಗ ಇನ್ಫ್ಲೂಯೆನ್ಸ್ ಆಗೋಗ್ತಾರೆ. ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡಿಬಿಡ್ತೀರಾ. ಸೊ ಮೊದಲು ಸಹವಾಸ ಬದಲಾಯಿಸಿ, ಅಭ್ಯಾಸ ಬದಲಾಯಿಸಿ, ಮಾತು ಬದಲಾಯಿಸಿ. ಅಫ್ಕೋರ್ಸ್ ಎಲ್ರಿಗೂ ಮಾತಾಡೋ ಕೌಶಲ್ಯ ಇರಲ್ಲ. ನಿಮಗೆ ಬರಲ್ಲ ಅಂದರೆ ಬರ್ಕೊಂಡು ಬಂದು ಮಾತಾಡ್ಬೋದು. ಅವಾಗವಾಗ ಪಬ್ಲಿಕ್ಕಲ್ಲಿ ಜಾಸ್ತಿ ಮಾತಾಡೋದನ್ನು ಕಡಿಮೆ ಮಾಡ್ಬೋದು. ಬದಲಾವೋಕೆ ಏನೇನೆಲ್ಲ ಮಾಡಬೇಕೋ ಮಾಡಿ. ಇರೋದೊಂದು ಲೈಫು, ಭಗವಂತನ ಕೃಪೆಯಿಂದ ಅದ್ಭುತವಾದ ಸ್ಥಾನದಲ್ಲಿ ಕೂತಿದ್ದೀರಾ. ಎಲ್ರಿಗೂ ಈ ಅವಕಾಶ ಸಿಗಲ್ಲ. ನಾಳೆ ಸತ್ತ ಮೇಲೂ ಕಾಲಕ್ಕೂ ಜನ ನೆನಪು ಮಾಡ್ಕೊಳ್ಳೋ ಹಾಗೆ ಬದುಕಿ ಹೋಗಿ. ಆ ಎಲ್ಲ ಅವಕಾಶಗಳು ಈಗಲೂ ಇದೆ. ಇನ್ನೊಂದು 10 ವರ್ಷ ಆದಮೇಲೆ ಈಗೆಲ್ಲ ಇದನ್ನ ನಾನು ಅಂತ ಖಂಡಿತ ಅಂದ್ಕೋತೀರಾ. ಹೀಗೆ 10 ವರ್ಷದಿಂದ ಹೆಂಡ್ತಿನ ಹೊಡೆದಿದ್ದನ್ನು ನೆನೆಸ್ಕೊಂಡ್ರೆ ಪಶ್ಚಾತ್ತಾಪ ಕಾಡುತ್ತಲ್ಲ, ಹಾಗೆ ಮುಂದೆನೂ ಅನಿಸುತ್ತೆ. ಸತ್ತ ಮೇಲೆ ದೆವ್ವಗಳಾಗೋದು ಸಾಮಾನ್ಯ, ಆದರೆ ಕೆಲವ್ರಿಗೆ ಮಾತ್ರ ದೇವರಾಗೋ ಅವಕಾಶ ಸಿಗುತ್ತೆ. ಅಪ್ಪು ಸರ್ ಥರ ನಿಮಗೂ ಸತ್ತ ಮೇಲೆ ದೇವರಾಗೋ ಅವಕಾಶ ಇರುವಾಗ ಮಾಮೂಲಿ ದೆವ್ವ ಯಾಕಾಗ್ತೀರಾ? ಇದಿಷ್ಟು ನನ್ನ ಇವತ್ತಿನ ಏನಂತೀರಾ. ಮತ್ತೆ ಮುಂದಿನ ಏನಂತೀರದಲ್ಲಿ ಸಿಗೋಣ. ಒಳ್ಳೆದನ್ನೇ ಯೋಚಿಸಿ, ಒಳ್ಳೆದನ್ನೇ ಮಾತಾಡಿ, ಒಳ್ಳೆದನ್ನೇ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಟೇಕ್ ಕೇರ್. ಇವತ್ತಿನ ಎಪಿಸೋಡ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ. ಏನಂತೀರಾ ಅಷ್ಟೇ.